ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಿಮ್ಮ ಪ್ರೀತಿಯ ಕಲಂದರದ ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡತ್ತೀನಪ್ಪ ಅಂತಂದ್ರೆ ಮೂವಿ ಇನ್ನೂ ಲೇಟ್ ಐತಿ. ಮೂವಿ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ ಮೂವಿ ಇನ್ನೂ ಮಾತ್ರ ಲೇಟ್ ಐತಿ. ಇದು ಮೂವಿ ಗ್ಲಿಮ್ಸ್ ಬಿಟ್ಟಾರ. ಇದ್ರದ್ದು ಗ್ಲಿಮ್ಸ್ ಬಿಟ್ಟಾರ. 1 ನಿಮಿಷ 30 ಸೆಕೆಂಡೇನೋ ಇರಬೇಕು ನಾನು ನೋಡಿದ ಪ್ರಕಾರ. ಬಟ್ ಇದು ಆಲ್ ಲ್ಯಾಂಗ್ವೇಜ್ ಒಳಗೆ ರಿಲೀಸ್ ಆಗತೈತಿ ಮೂವಿ. ಬೇರೆ ಯಾವ ಮೂವಿನೂ ಅಲ್ಲ, ಇದು ತೆಲುಗು ಮೂವಿ. ಬಟ್ ಎಲ್ಲ ಲ್ಯಾಂಗ್ವೇಜ್ ಒಳಗೆ ಆಲ್ರೆಡಿ ಗ್ಲಿಮ್ಸ್ ಎಲ್ಲ ಬಂದೈತಿ, ಎಲ್ಲ ನೋಡ್ಯಾರ. ಕನ್ನಡ ಒಳಗೆ ನಾವು ನಿನ್ನೆ ನೋಡಿದ್ದು. ಬಟ್ ಯಾಕಪ್ಪ ಅಂತಂದ್ರೆ ಇದೊಂಥರ ವಿಚಿತ್ರವಾಗಿ ಐತಿ ಮೂವಿ. ವಿಚಿತ್ರವಾಗ ಡೈಲಾಗ್ ಇದಾವೆ. ನಾವು ತೆಲುಗುದಾಗೆಲ್ಲ ನೋಡಿದ್ದೆ ನಾನು, ಬಟ್ ನಂಗೆ ಅಷ್ಟು ಅರ್ಥ ಆಗಿದ್ದಿಲ್ಲ. ಬಟ್ ಕನ್ನಡ ಒಳಗೆ ಬಿಟ್ಟಾರ, ಕನ್ನಡ ಒಳಗೆ ಗ್ಲಿಮ್ಸ್ ಬಿಟ್ಟಾರ. ದಾಡ್ಸಿ ಐತಿ. ಏನಪ್ಪ ಅಂದ್ರೆ ಅದೊಂದು ಡೈಲಾಗ್ಸ್ ಅದಾವ, ಡೈಲಾಗ್ ಮಾತ್ರ ದಾಡ್ಸಿ ಐತೆ. ನನಗಂತೂ ಭಾಳ ಇಷ್ಟ ಆಯ್ತು. ಈ ಮೂವಿ ನೇಮ್ ಏನಂತಂದ್ರೆ ದ ಪ್ಯಾರಡೈಸ್ ಮೂವಿ ನೇಮ್. ಇದು ಆಲ್ರೆಡಿ ಬಿಟ್ಟಾರ, ಟೀಸರ್ ಬಿಟ್ಟಾರ, ಗ್ಲಿಮ್ಸ್. ನಿನ್ನೆ ನಾನು ನೋಡಿದೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತದೆ. ಯಾಕೆ ಮಾಡಿದೆ ದ ಪ್ಯಾರಡೈಸ್ ಅಂತೇಳಿ. ಇದ್ರೊಳಗೆ ಮೇನ್ ಲೀಡಾಗಿ ಯಾರು ಮಾಡತ್ತಾರ ಅಂತಂದ್ರೆ ಆ್ಯಕ್ಟ್ರ್ ನ್ಯಾಚುರಲ್ ಸ್ಟಾರ್ ನಾನಿ ಅವ್ರು ಮಾಡತ್ತಾರ. ಯಾಕಂತಂದ್ರೆ ಇವ್ರ ಮೂವೀಸ್ ಆಲ್ಮೋಸ್ಟ್ ನಾವು ನೋಡ್ಕೊಂಡು ಬಂದಂಗೆಲ್ಲ ಲವ್ ಸ್ಟೋರೀಸ್ ಮಾಡಿದ್ದಾರೆ, ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಮಾಡಿದ್ದಾರೆ, ಭಾಳ ವಿಚಿತ್ರ ಚೋ ಮೂವಿ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಯಾವುದೋ ಮೂವಿ, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಿಂದ ಒಂದು ಮೂವಿ ಮಾಡ್ತಾರೆ. ಬಟ್ ಇದು ಎಲ್ಲನೂ ಹಿಡ್ಕೊಂಡು ಈಗ ಮೊನ್ನೆ ಅಷ್ಟೇ ರಿಲೀಸ್ ಆಗ್ತವ್ರದ್ದು ಹಿಟ್ 3. ಯಾಕಂದ್ರೆ ನ್ಯಾಚುರಲ್ ಇವ್ರದ್ದು ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲನೂ ಇವ್ರದ್ದು ನ್ಯಾಚುರಲ್ ಆಗಿರ್ತೈತಿ. ಹೀಗಾಗಿ ಇವ್ರಿಗೆಲ್ಲರಿಗೂ ಪ್ರೇಕ್ಷಕರಾಗಲಿ ಎಲ್ಲರೂ ಇವ್ರಿಗೊಂದು ಹೆಸರು ಕೊಟ್ಬಿಟ್ಟಾರೆ, ಟೈಟಲ್ ನ್ಯಾಚುರಲ್ ಸ್ಟಾರ್ ನಾನೇ ಅಂತೇಳಿ ಅದೈತಿ. ಮತ್ತು ಈ ಮೂವಿ ಬಗ್ಗೆ ಯಾರು ನೋಡಿರೋ ದಯವಿಟ್ಟು ಈ ಗ್ಲಿಮ್ಸ್ ನೋಡಿರಿ. ದ ಪ್ಯಾರಡೈಸ್ ಅಂತ ಅನ್ನೋದು ಗೊತ್ತಾಗ್ತೈತೆ ನಿಮಗೆ. ತೆಲುಗು ಒಳಗೆ ಅಷ್ಟು ಎಲ್ಲ ಲ್ಯಾಂಗ್ವೇಜ್ ಬಂದೈತೆ. ಬಟ್ ಕನ್ನಡ ಒಳಗೆ ಮಾತ್ರ ನನಗೆ ಫುಲ್ ಕನ್ನಡ ಡೈಲಾಗ್ ಎಲ್ಲ ಆ ಥರ ಅರ್ಥ ಐತೆ. ಕನ್ನಡ ಯಾಕೆ ಹೇಳತ್ತೀನಿ ಅಂತಂತಂದರೆ ಕನ್ನಡ ಒಳಗೆ ಅದೊಂದು ಡೈಲಾಗ್ಸ್ ಅದಾವ, ನಂಗೆ ಭಾಳ ಲೈಕ್ ಆಯ್ತು, ಇಷ್ಟ ಆಯ್ತು. ಇದ್ರ ಬಗ್ಗೆ ನಾವು ಮಾಡ್ಬೇಕು ಅನ್ನಿಸ್ತು. ಅದ್ರ ಸಂಬಂಧ ಇವತ್ತು ಎಷ್ಟೊತ್ತಿದ್ರು ಮಾಡಬೇಕಂತಂತೇಳಿ ಮಾಡಿದೆ. ಆ ಮೂವಿ ಒಳಗೆ ಇದ್ದಂಥ ಒಂದು ಸ್ವಲ್ಪ ಡೈಲಾಗ್ಸ್ನ ನಾನು ನಿಮ್ಗೆ ಹೇಳ್ಬಿಡ್ತೇನೆ. ನಾ ಬರೆದು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ಮತ್ತೇನಪ್ಪ ಹೆಂಗೆ ಹೇಳ್ತಾನೆ, ಎಲ್ಲರೂ ಮಾಡುವಂಥದ್ದು ನಾನು ಮಾಡ್ತೀನಿ ಅಷ್ಟೇ. ಎಲ್ಲ ಯೂಟ್ಯೂಬರ್ ಇಂದ ಮಾಡ್ತಾರೆ. ಸ್ಟಡಿ ಮಾಡ್ತಾರಲ್ಲ, ಬರ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಮುಂದೆ ಎಲ್ಲ ಇರ್ತೈತಿ, ಅದನ್ನ ನೋಡ್ಕೊಂಡು ಹೇಳ್ತಿರ್ತಾರೆ. ಸೊ ಎಲ್ಲರೂ ಮಾಡೋಂಗೆ ನಾನು ಮಾಡತ್ತೀನಿ, ಇದ್ರಾಗ ಏನು ಡಿಫ್ರೆಂಟ್ ಏನಿಲ್ಲ ಅಷ್ಟೇ. ಇದು ಡೈಲಾಗ್ ಹೇಳ್ತೀನಿ ಕೇಳ್ರಿ. ಇತಿಹಾಸದಲ್ಲಿ ಪಾರಿವಾಳದ ಬಗ್ಗೆ ಬರೆದಿದ್ದಾರೆ, ಆದರೆ ಕಾಗೆ ಬಗ್ಗೆ ಯಾವ ಮುಂಡೆ ಮಗನೂ ಒಂದು ಅಕ್ಷರನೂ ಬರೆದಿಲ್ಲ. ಹೆಂಗೈತೆ? ಹೌದು. ಬಟ್ ನಾವು ಗ್ಲಿಮ್ಸ್ ನೋಡಿದಾಗ ಕಾಗೆಗಳು ಬಗ್ಗೆ ಅಂತಂದಾಗ ಹೌದು, ನಾವೆಲ್ಲರೂ ನಾವು ಪಾರಿವಾಳಕ್ಕೆ ಭಾಳ ಲೈಕ್ ಮಾಡ್ತೇವೆ, ಇಷ್ಟಪಡ್ತೇವೆ. ಕಾಗೆಗಳಿಗೆ ನಾವು ಹೇಟ್ ಮಾಡ್ತೇವೆ. ಕಾಗೆ ಅಂದರೆ ಏನೋ ಅಂತ ವಿಚಿತ್ರವಾಗಿ ನೋಡ್ತೇವೆ, ಅದ್ರ ಬಗ್ಗೆ ಏನೇನೋ ಮಾತಾಡ್ತೇವೆ. ಅದೇ ಅಂದ್ರೆ ಹೆಂಗೈತೆ ಹಂಗೆಲ್ಲ ಅಂತ ಮಾತಾಡ್ತೇವೆ. ಬಟ್ ಇಷ್ಟು ನೋಡೋದಿಲ್ಲ, ಪಾರಿವಾಳ ಬಗ್ಗೆ ಎಲ್ಲ ನಮ್ಮ ಮಾತು ಕೇಳ್ತೈತೆ ಹಂಗೆ ಅಂತೇಳಿ ಮೊದ್ಲಿನ ಕಾಲದಾಗೆಲ್ಲ ಅದ್ರ ಕೈಯಾಗ ಒಂದು ಲೆಟ್ರ್ ಕೊಟ್ಟು ಬೇರೆ ಎಲ್ಲಿರುತ್ತೆ ಅಲ್ಲಿ ಹೋಗಿ ಲೆಟ್ರ್ ಕೊಡೋದು, ಈ ಥರ ಒಂದು ಇತ್ತು. ಲೆಟ್ರ್ ಆಗಲಿ ಏನಾರ ಆಗಲಿ ಪಾರಿವಾಳ ಮುಖಾಂತರ ಕಳಿಸ್ತಿದ್ರು, ಅದು ಕಾಲಿಗೆ ಕಟ್ಟಿ ಕಳಿಸ್ತಿದ್ರು. ಅದು ಬೇರೆ ರಾಜ್ಯಕ್ಕಾಗಲಿ ಬೇರೆ ಎಲ್ಲರೂ ಹೋಗಿ ಅದನ್ನು ಅಲ್ಲೂರಿಂದ ಕುಂದಿರ್ತಿರ್ತದೆ, ಅದನ್ನು ಅದ್ರ ಕಾಲಂದಲ್ಲಿ ಅದನ್ನು ತಗೊಂಡು ಓದ್ತಿದ್ರು. ಈ ಥರ ಒಂದು ಸಂದೇಶ ಕಳಿಸ್ತಿದ್ರು ಆವಾಗಿನ ಕಾಲಕ್ಕೆ, ಆವಾಗಿನ ಜನಕ್ಕೆ. ಬಟ್ ಇದು ಕಾಗೆ ಬಗ್ಗೆ ಎಲ್ಲರೂ ಕೆಟ್ಟದಾಗೆ ಮಾತಾಡೋರು, ಎಲ್ಲ ಇದೈತಿ, ಅದ್ರ ಬಗ್ಗೆ ಬರ್ದಿಲ್ಲ ಅಂತೇಳಿ ಒಂದು ಡೈಲಾಗ್ ಮುಖಾಂತರ ಹೇಳಿದ್ರು. ಇನ್ನೊಂದು ಐತೆ ನೋಡ್ರಿ, ಇದು ಹೊಟ್ಟೆ ಊರ್ಕೊಂಡಿರೋ ಕಾಗೆಗಳ ಕತೆ, ಇದು ಕಾಲಗಳಿಂದ ನಡೆದು ಕೊಂಡ ಬಂದ ಕತೆ. ಹೆಂಗೈತೆ? ಇನ್ನೊಂದು ಐತೆ ನೋಡ್ರಿ, ತಾಯಿ ಎದೆಯಾಗ ಹಾಲಿಲ್ಲ ಅಂತ ರಕ್ತ ಕುಡಿದು ಬೆಳೆದ ಒಂದು ಜಾತಿ ಕತೆ. ತಾಯಿ ಎದೆಯಾಗ ಹಾಲು ಇಲ್ಲ ಅಂತ ರಕ್ತ ಕುಡಿದು ಬೆಳೆದ ಒಂದು ಜಾತಿ ಕತೆ. ಇನ್ನೊಂದು ಸೇಮ್ ಡೈಲಾಗೆ, ಒಬ್ಬ ಗುಂಡಿಗೆ ಇದ್ದವನು ಬಂದು ಇಡೀ ಜಾತಿಗೆ ಧೈರ್ಯ ತುಂಬಿದ.
ಒಬ್ಬ ಗುಂಡಿಗೆ ಇದ್ದವನು ಬಂದು ಇಡೀ ಜಾತಿಗೆ ಧೈರ್ಯ ತುಂಬಿದ. ಇನ್ನೊಂದು ಡೈಲಾಗ್ ಫೇಮಸ್ ಡೈಲಾಗ್, ಇದು ಆ ಕಾಯಿಗಳನ್ನು ಒಟ್ಟಿಗೆ ಮಾಡಿದ ಆ ಸೂಳೆ ಮಗನ ಕತೆ. ಹೆಂಗೈತಿ, ಹೆಂಗೆ ಬರ್ತಾರೆ ರೈಟ್ರ್? ಹಾಂ, ಸೂಳೆ ಮಗ ಆಲ್ಮೋಸ್ಟ್ ಎಲ್ಲರೂ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ ಅಂತ ಕಾಮನ್ ಐತಿ. ಈಗೆಲ್ಲ ಹೊಲಸಲ್ಸ್ ಯೂಸ್ ಮಾಡತ್ತಾರ. ಬಟ್ ಈ ಒಂದು ನೋಡ್ರಿ ಹೆಂಗೈತೆ ಅಂತಂದರೆ, ಒಬ್ಬ ಗುಂಡಿಗೆ ಇದು ಆ ಕಾಗೆಗಳನ್ನು ಒಟ್ಟಿಗೆ ಮಾಡಿದ ಆ ಸೂಳೆ ಮಗನ ಕತೆ ಅಂದೈತಿ. ಬಟ್ ಇವೆಲ್ಲ ಡೈಲಾಗ್ಸ್ ಎಲ್ಲ ನೋಡಿದಾಗ ನನಗಂತೂ ಭಾಳ ಖುಷಿ ಆಯಿತು. ಈ ಮೂವಿ ಬಗ್ಗೆ ವೇಟ್ ಮಾಡತ್ತೀನಿ, ಹೆಂಗಿರಬಾರ್ದಪ್ಪ, ಹೆಂಗಿರಬಾರ್ದು. ನೀವು ನೋಡಿರ್ಬೋದು, ನಾನಿಗೆ ಗ್ಲಿಮ್ಸ್ ಅವ್ರು ತೋರ್ಸ್ಯಾರ, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಐತಿ. ಇಷ್ಟು ದಿನ ನೋಡಿದ್ದಂಥ ಕ್ಯಾರೆಕ್ಟರ್ಗಳು ಬೇರೆ, ಈ ಒಂದು ನೋಡುವಂಥ ಕ್ಯಾರೆಕ್ಟರೇ ಬೇರೆ. ಯಪ್ಪ ನಾನೇ ಇವ್ರು ಈ ಥರ ಎಲ್ಲ ಮಾಡ್ತಾರೆ, ಈ ಥರ ಎಲ್ಲ ಇಂಥ ಮೂವೀಸ್ಗೆಲ್ಲ ಸೆಟ್ ಆಗ್ತಾರೆ ಅಂತೇಳಿ ಅನ್ನಿಸ್ತೈತೆ. ಏನು ನಮಗೂ ಡೌಟ್ ಬರತ್ತೈತೆ, ಹಿಂಗಿಂಥವೆಲ್ಲ ಮಾಡ್ತಿಂತವಲ್ಲ ಇವ್ರಿಗೆ ಇಷ್ಟ ಆಗ್ತಾವ ಹಿಂಗೆಲ್ಲ ಅಂತಂತೇಳಿ. ಬಟ್ ನೋಡಿದಾಗ ಮಾತ್ರ ಅನ್ಬಿಲೀವೇಬಲ್, ಅಷ್ಟು ಚೆನ್ನಾಗಿ ಅವ್ರು ಮೂಡಿ ಬಂದೈತೆ. ಅವ್ರ ಆ್ಯಕ್ಟಿಂಗ್ ಆಗಲಿ, ನಾವು ವೇಟ್ ಮಾಡತ್ತೇವೆ ಈ ಮೂವಿಗೆ. ದಯವಿಟ್ಟು ಯಾರು ನೋಡಿಲ್ಲ ಈ ಒಂದು ಗ್ಲಿಮ್ಸ್ ನೋಡಿ ದ ಪ್ಯಾರಡೈಸ್ ಅಂತೇಳಿ. ನಾ ಕನ್ನಡ ಒಳಗೆ ನೋಡೋನಿಲ್ಲ, ನನಗೆ ಇಷ್ಟ ಆಯ್ತು, ಹಿಂಗಾಗಿ ಈ ಮೂವಿಗೆ ರಿವ್ಯೂ ಮಾಡ್ಬೇಕು ಅನ್ನಿಸ್ತು. ಈ ಮೂವಿ ಒಳಗೆ ಯಾರು ಏನೇನು ಮಾಡತ್ತಾರೆ, ಕಾಸ್ಟ್ಯೂಮ್ ಡಿಸೈನರ್, ಇದು ಕೆಲವೊಂದು ಕ್ಯಾರೆಕ್ಟರ್ಸ್ ಇರ್ತಾವೆ. ಒಂದು ಮೂವಿ ಮಾತ್ರ ಒಬ್ಬರಿಂದ ಆಗಂಗಿಲ್ಲ, ಒಬ್ಬರಿಂದ ಮೂವಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದ್ರಾಗ ಸ್ಟೋರಿ ಒಬ್ಬರದ್ದು ಇರ್ತೈತಿ, ಡೈರೆಕ್ಷನ್ ಮಾಡೋದು ಒಬ್ರು ಇರ್ತೈತಿ, ಇದು ಪ್ರೊಡ್ಯೂಸ್ ಮಾಡೋದು ಬೇರೆ ಇರ್ತೈತಿ. ಅದಕ್ಕೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಬೇಕಾರೆ, ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಬೇಕಾರೆ, ಸಿಂಗರ್ಸ್ ಬೇಕಾರೆ, ಡೈಲಾಗ್ ರೈಟರ್ಸ್ ಬೇಕಾರೆ, ಆ ಕತೆ ತಕ್ಕಂಗೆ ಡೈಲಾಗ್ ಬರೋರ್ಬೇಕಾರೆ, ಇಷ್ಟೆಲ್ಲ ಅದು ಸೇರಿದಾಗ ಒಂದು ಮೂವಿ ಆಗ್ತೈತಿ. ಸೊ ನಾನು ಅವ್ರದ್ದು ಯಾರ್ಯಾರು ಮಾಡಿದ್ದಾರೆ, ಅದೊಂದು ಲಿಸ್ಟ್ ಮಾಡ್ಕೊಂಡೇನೆ. ಯಾರು ಈ ಮೂವಿ ಬಗ್ಗೆ ಮೂವಿಗೆ ಯಾರು ಸಾಥ್ ಕೊಟ್ಟಾರ, ಮೂವಿ ಸಂಬಂಧ ಯಾರು ಕಷ್ಟಪಟ್ಟಾರ, ಯಾರು ಏನೇನು ಮಾಡ್ಯಾರ ಅಂತ ಒಂದು ಹೇಳ್ತೀನಿ ನೋಡ್ರಿ. ಆ್ಯಕ್ಟ್ರೆಸ್ ನ್ಯಾಚುರಲ್ ಸ್ಟಾರ್ ನಾನಿ ಅವ್ರು ಅದಾರ. ಆಮೇಲೆ ಸೋನಾಲಿ ಕುಲಕರ್ಣಿ ಅವರ, ಮತ್ತು ಇನ್ನಿತರು ಅನದರ್ಸ್. ರೈಟರ್ ಆ್ಯಂಡ್ ಡೈರೆಕ್ಟರ್ ಶ್ರೀಕಾಂತ್ ಒಡೆಲಾ, ಇವರು ರೈಟರ್ ಮತ್ತು ಡೈರೆಕ್ಟರ್. ಪ್ರೊಡ್ಯೂಸರ್ ಸುಧಾಕರ್ ಚಿರ್ಕುರಿ. ಬ್ಯಾನರ್ SLV ಸಿನಿಮಾಸ್. ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್. ಸಿನಿಮಾಟೋಗ್ರಫಿ GK ವಿಷ್ಣು. ಎಡಿಟರ್ ನವೀನ್ ನೂಲಿ. ಪ್ರೊಡಕ್ಷನ್ ಡಿಸೈನರ್ ಅವಿನಾಶ್ ಕೊಲ್ಲಾ. ಚೀಫ್ ಡೈರೆಕ್ಟರ್ ವಿನಯ್ ಸಾಗರ್ ಜೊನಲ್ಲ. ಡೈಲಾಗ್ಸ್ ತೊಟ್ಟ ಶ್ರೀನಿವಾಸ್. ರೈಟರ್ಸ್ ಅಂದ್ರೆ ಬರೆದಿದಾರಂತ ಯಾರಪ್ಪ ಅಂದ್ರೆ ರೈಟರ್ ಬರೆದ, ಮತ್ತು ಇದ್ರೊಳಗೆ ಕೆಲವೊಂದು ಇರ್ತಾವೆ, ಅವನ್ನೆಲ್ಲ ಬರೆದವ್ರು ಯಾರು ಅಂತಂದ್ರೆ ಅರ್ಜುನ್ ಪತೌರಿ, ವಂಶಿ ಕೃಷ್ಣ, ವಸಂತ್ ಮಸಾಡಿ, ಬಾಲ್ ಗಣೇಶ್. ಡೈರೆಕ್ಟರ್ ಹರಿ ಕೆ. ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಅಜಯ್ ಕುಮಾರ್. ಇವರೆಲ್ಲ ಇಷ್ಟೆಲ್ಲ ಜನ ಇನ್ನೂ ಅದಾರೆ. ನಾನು ಕೆಲವೊಂದು ಸ್ವಲ್ಪ ನಿಮ್ಮಷ್ಟೇ ಮಾಡಿದ್ದೇನೆ. ಯಾಕಂತಂದ್ರೆ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡ್ಬೇಕಂತಂದ್ರೆ ಎಲ್ಲ ಭಾಷೆಗಳದ್ದು ರೈಟರ್ಸ್ ಬೇಕಾರೆ, ಎಲ್ಲ ಭಾಷೆಗಳದ್ದು ಮ್ಯೂಸಿಕ್ ಡೈರೆಕ್ಟರ್, ಕಾಸ್ಟ್ಯೂಮ್ ಡಿಸೈನರ್ ಎಲ್ಲ ಬೇಕಾರೆ. ಯಾಕಂತಂದ್ರೆ ಈಗ ಬೇರೆ ಭಾಷೆ ಒಳಗೆ ಮಾಡೋದು ಅಂತಂದ್ರೆ ಒರಿಜಿನಲ್ ತೆಲುಗು. ಈಗ ತೆಲುಗು ಒಳಗೆ ಕೆಲವೊಂದು ವರ್ಡ್ಸ್ ಬೇರೆ ಇರ್ತಾವೆ, ಇಲ್ಲಿ ತಮಿಳ್ ಒಳಗೆ ಬೇರೆ ಇರ್ತಾವೆ, ಕನ್ನಡ ಬೇರೆ ಇರ್ತಾವೆ. ಆ ಒಂದು ಸೀನ್, ಆ ಒಂದು ಮ್ಯೂಸಿಕ್ ತಕ್ಕಂಗೆ ಮತ್ತು ಇವರು ಅದನ್ನು ಪ್ರಕಾರ ಮಾಡಬೇಕು. ಆ ಒಂದು ಡೈಲಾಗ್ ಹೆಂಗಿರುತ್ತೆ ಅಂದರೆ, ಈಗ ತೆಲುಗುದಾಗ ಹೆಂಗೆ ಮೂಡಿ ಬಂದಿರ್ತೈತೆ ಅಂದ್ರೆ ಒರಿಜಿನಲ್ ಹೆಂಗೆ ಬಂದಿರುತ್ತಲ್ಲ, ಈ ಬೇರೆ ಲ್ಯಾಂಗ್ವೇಜ್ಗಳು ಅರ್ಧ ರೀತಿ ಬರ್ಬೇಕು. ಸೊ ಹೀಗಾಗಿ ಲೇಟ್ ಆಗ್ತಾವೆ. ಹೀಗಾಗಿ ಅದೆಲ್ಲ ಯೋಚನೆ ಮಾಡ್ಬೇಕು, ಹೆಂಗೆ ಬರ್ಬೇಕು, ಹೆಂಗೆ ಮಾತಾಡ್ಬೇಕು ಅನ್ನೋದು ಭಾಳ ಯೋಚನೆ ಆಗ್ತಾವೆ. ಇಷ್ಟೆಲ್ಲ ಯೋಚನೆ ಮಾಡಿಬಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ. ಏನು ಒಂದೇ ಲ್ಯಾಂಗ್ವೇಜ್ ತೆಗಿದೀನಿ ದೊಡ್ಡದು ಅಂತಲ್ಲ, ಭಾಳ ಈಸಿ ಆಗ್ತೈತಿ. ಬಟ್ ಅದರ್ ಲ್ಯಾಂಗ್ವೇಜ್ ಎಲ್ಲ ಡಬ್ ಮಾಡ್ಬೇಕಂತಂದ್ರೆ ಭಾಳ ಕಷ್ಟಪಡ್ಬೇಕು.
ಕ ಮೆಹನತ್ ಭಾಳ ಇರ್ತೈತಿ, ಕಷ್ಟ ಭಾಳ ಇರ್ತೈತಿ. ಹೀಗಾಗಿ ಸ್ವಲ್ಪ ಲೇಟ್ ಆಗ್ತಾವೆ ಮೂವೀಸ್ ಎಲ್ಲ. ಬಟ್ ನಮಗಂತೂ ಈ ಒಂದು ದ ಪ್ಯಾರಡೈಸ್ ಮೂವಿ ಅಂತೂ ಭಾಳ ಭಾಳಕತ್ತೆ. ದಯವಿಟ್ಟು ಯಾರು ನೋಡಿಲ್ಲ ಗ್ಲಿಮ್ಸ್ ನೋಡ್ರಿ, ಭಾಳ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಗ್ಬೋದು ಅನಿಸ್ತೈತಿ. ಓಕೆ, ಮತ್ತು ನಾ ಏನು ಹೇಳ್ಬೇಕಂತಂದ್ರೆ, ಏನಪ್ಪ ಹಿಂಗೆಲ್ಲ ಮಾತಾಡ್ತಾನೆ, ಹಿಂಗೆಲ್ಲ ಇರ್ಬೋದು ಹಂಗೆಲ್ಲ. ಬಟ್ ಎಲ್ಲರೂ ಯೂಟ್ಯೂಬರ್ ಏನೇನು ಅವರು ಈಗ ಸಾಕಷ್ಟು ಭಾಷೆಗಳಲ್ಲಾಗಲಿ, ಸಾಕಷ್ಟು ಏನಪ್ಪ ಅಂತಾರೆ, ಅದರ ಬೇರೆ ಬೇರೆ ಟೈಪ್ ವಿಡಿಯೋ ಮಾಡ್ತಾರೆ. ಸೊ ನನಗೂ ಇದು ಲೈಕ್ ಆಯ್ತು. ನಾನು ವ್ಲಾಗ್ಸ್ ಅದು ಮಾಡತ್ತಿದ್ದೆ, ಮಾಡೋದು ಹೆಂಗೆ ಅಂತಲ್ಲ, ಮಾಡ್ತೀನಿ, ಆದರೂ ಮಾಡ್ತೀನಿ, ಇದೂ ಮಾಡ್ತೀನಿ, ಎಲ್ಲ ಟೈಪು. ಬಟ್ ನಾನು ಈಗ ಬಿಗಿನಿಂಗ್ ಈಗ ಸ್ಟಾರ್ಟರ್ ಅದನ್ನಲ್ಲ, ಸ್ಟಾರ್ಟಿಂಗ್ ಅದೇನೆ. ನಂಗೆ ಇದೆಲ್ಲ ಲೈಕ್ ಆಯ್ತು, ಇಷ್ಟ ಆಯ್ತು, ಈ ಥರ ಮಾಡೋದೇ ಹೇಳೋದೇ ನಂಗೆ ಚಲೋ ಅನಿಸುತ್ತೆ. ಸೊ ಇದೊಂದು ಲೈಕ್ ಮಾಡ್ಕೊಂಡೇ ಹೇಳಕತ್ತೀನಿ. ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ಗೈಸ್, ಮತ್ತೆ ಬರ್ತೀನಿ ನೆಕ್ಸ್ಟ್ ಒಂದು ಮೂವಿ, ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಮತ್ತು ಮೂವಿ ಆಗಿರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಇರಲಿ, ಪ್ರತಿಯೊಂದು ಲ್ಯಾಂಗ್ವೇಜ್ದು ನಾನು ಮೂವಿ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀನಿ, ನಿಮ್ಮ ಬಗ್ಗೆ ಹೇಳ್ತೇನೆ, ನನಗೆ ಅನಿಸಿದ ಫೀಲಿಂಗ್ಸ್ ಎಲ್ಲ ನಿಮ್ಮ ಮುಂದೆ ಹೇಳ್ತೇನೆ. ಕೆಲವ್ರಿಗೆ ಇಷ್ಟ ಆಗೋದು, ಕೆಲವ್ರಿಗೆ ಇಷ್ಟ ಆಗಂಗಿಲ್ಲ, ಅದಂತ ನಂದು ಏನಿಲ್ಲ. ಬಟ್ ಹೇಳೋದು ಕರ್ತವ್ಯ ನಂದು, ಹೇಳ್ಬೇಕು ಅನ್ನಿಸ್ತೈತೆ ಹೇಳ್ತೇನೆ. ಬಟ್ ಒಂದು ನೆಗೆಟಿವ್ ಥಾಟ್ಸ್ ಇದ್ದಿರ್ತಾವೆ, ಪಾಸಿಟಿವ್ ನೆಗೆಟಿವ್ ಇದ್ದಿದ್ದು. ಇಡೀ ನಮ್ಮ ಈ ಜೀವನದೊಳಗೆ ಎಲ್ಲ ಇರೋದು ಪಾಸಿಟಿವ್ ಇರ್ತೈತಿ, ನೆಗೆಟಿವ್ ಇರ್ತೈತಿ, ಒಳ್ಳೇದು ಇರ್ತೈತಿ, ಕೆಟ್ಟದ್ದು ಇರ್ತೈತಿ. ಸೊ ಹಂಗೆ ನನಗೆ ಇಷ್ಟ ಆಯಿತು, ನಾನು ಹೇಳ್ಬೇಕು ಅನ್ನಿಸ್ತಾ ಇದೆ. ಬಟ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೊಂದು ಸರಿ ಹೇಳ್ತೀನಿ, ದ ಪ್ಯಾರಡೈಸ್ ಗ್ಲಿಮ್ಸ್ ಮೂವಿ ಒಂದು ಬಿಟ್ಟಾರ, ನೋಡಿರಿ ದಯವಿಟ್ಟು. ಓಕೆ ಗಾಯ್ಸ್, ಗ್ಲಿಮ್ಸ್ ಇದು ದ ಪ್ಯಾರಡೈಸ್ ಮೂವಿ ಅಂತ ದಾಡಿಸಿ ಬರ್ಬೋದು. ನಾವು ಎಲ್ಲರೂ ವೇಟ್ ಮಾಡತ್ತೀವಿ ಮೂವಿ ಸಂಬಂಧ. ಓಕೆ, ನೀವು ವೇಟ್ ಮಾಡತ್ತೀರ ಅಂದ್ಕೊಂಡೆ, ನೀವು ಕರೆಕ್ಟಾಗಿ ನೋಡಿದ್ರಿ, ಇದೇನ್ರ ಅರ್ಥ ಆಯ್ತು ಅಂತ ತಿಳ್ಕೊರಿ, ಪಕ್ಕ ನಿಮಗೆ ಇಷ್ಟ ಆಕೈತೆ, ನೀವು ವೇಟ್ ಮಾಡ್ತೀರಿ ಮೂವಿ ಸಂಬಂಧ. ಮತ್ತೆ ಬರ್ತೇನೆ ನೆಕ್ಸ್ಟ್, ನಾಳೆ ಆಗಲಿ, ನಾಡಿದ್ದಾಗಲಿ, ಒಟ್ಟು ನಾನು ದಿನ ಒಂದು ಅಪ್ಡೇಟ್ ಕೊಟ್ಟೇ ಕೊಡ್ತೇನೆ ಒಂದು ಮೂವಿಗೆ. ಓಕೆ ಗೈಸ್, ಯಾರು ನೋಡಿಲ್ಲ, ಯಾರು ಇನ್ನೊಂದ್ಸರಿ ನೋಡಿರಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರೆಯೋಕೆ ಹೋಗ್ಬೇಡ್ರಿ. ಓಕೆ, ಥ್ಯಾಂಕ್ ಯು ಗೈಸ್, ಮತ್ತೆ ಸಿಗೋಣ, ಬಾಯ್.